ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರಂಜನ್ ಬಾಬು HS, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಮಹಾರಾಣೀಸ್ ವುಮೆನ್ಸ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ನಾನು ಕರ್ತವ್ಯನ ನಿರ್ವಹಿಸ್ತಾ ಇದ್ದೀನಿ. ಒಂದು ಹೈಲಿ ಇಂಟ್ರೆಸ್ಟಿಂಗ್ ಕಾಮರ್ಸ್ ರಿಲೇಟೆಡ್ ಸಬ್ಜೆಕ್ಟ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್, ವಿಚ್ ಈಸ್ ಪ್ರಿಸ್ಕ್ರೈಬ್ಡ್ ಫಾರ್ 6th ಸೆಮಿಸ್ಟರ್ BCom ಫಾರ್ ಯೂನಿವರ್ಸಿಟಿ ಆಫ್ ಮೈಸೂರು ಸಿಲೆಬಸ್. ಈ ಒಂದು ಸಬ್ಜೆಕ್ಟ್ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದೀವಿ. ಅದರಲ್ಲಿ ಸೆಷನ್ 3ನಲ್ಲಿ ಏನನ್ನು ಚರ್ಚೆ ಮಾಡ್ತೀವಿ ಅಂತ ನೋಡೋದಾದರೆ, objectives of auditing. What are the important objectives of auditing? ಆಡಿಟಿಂಗ್ನ ಬಹಳ ಮುಖ್ಯ ಉದ್ದೇಶಗಳು ಏನೇನು, ಆ ಮುಖ್ಯ ಉದ್ದೇಶಗಳು ಯಾವ್ಯಾವು? ಅದರಲ್ಲಿ ಮೊದಲನೇದು ಬರೋದು ಯಾವುದು ಅಂದರೆ ಪ್ರೈಮರಿ ಆಬ್ಜೆಕ್ಟಿವ್ಸ್. ಅದರ ಬಗ್ಗೆ ಈ ಸೆಷನ್ನಲ್ಲಿ ಚರ್ಚೆಯನ್ನು ಮಾಡೋಣ. ಟು ಸ್ಟಾರ್ಟ್ ವಿತ್, ಫಸ್ಟ್ ಚಾಪ್ಟರ್ನಲ್ಲಿ ಏನೇನಿದೆ ಅಂತ ನಾವು ನೋಡಿದ್ರೆ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಆಡಿಟಿಂಗ್. ಆಡಿಟಿಂಗ್ ಅಂದರೆ ಏನು, ಮೀನಿಂಗ್ ಏನು, ಅದಕ್ಕೆ ವ್ಯಾಖ್ಯಾನಗಳು ಏನೇನು, ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್, ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್, ಅಡ್ವಾಂಟೇಜಸ್ ಆಫ್ ಆಡಿಟಿಂಗ್ ಅಥವಾ ಮೆರಿಟ್ಸ್ ಅಂತ ಹೇಳ್ಬೋದು, ಮತ್ತು ಕ್ರಿಟಿಕ್ಸ್ ಕೂಡ ಅದರಲ್ಲೇ ಚರ್ಚೆಯನ್ನು ಮಾಡ್ತೇವೆ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟ್, ಕ್ವಾಲಿಟೀಸ್ ಆಫ್ ಆಡಿಟರ್, ಆಡಿಟ್ ರಿಪೋರ್ಟ್, ಮತ್ತು ಆಡಿಟಿಂಗ್ ಇನ್ ಎ ಕಂಪ್ಯೂಟರೈಸ್ಡ್ ಎನ್ವಿರಾನ್ಮೆಂಟ್. ಇಷ್ಟು ವಿಚಾರಗಳು ಫಸ್ಟ್ ಚಾಪ್ಟರ್ನಲ್ಲಿ, ಫಸ್ಟ್ ಯೂನಿಟಲ್ಲಿ ಚರ್ಚೆ ಮಾಡೋದಿದೆ. ಸೊ ಇದರಲ್ಲಿ ನಾವು ಈ ಸೆಷನಲ್ಲಿ ಬಹಳ ಮುಖ್ಯವಾಗಿ ಹೇಳಿದಾಗೆ, ಟಾಪಿಕ್ ಫಾರ್ ದ ಸೆಷನ್, ಈ ಸೆಷನ್ ಏನನ್ನ ಚರ್ಚೆ ಮಾಡ್ತೀವಿ ಅಂದರೆ, ಲೆಕ್ಕ ಪರಿಶೋಧನೆಯ ಉದ್ದೇಶಗಳೇನೇನು ಅಂದರೆ ಅದನ್ನು ಎರಡು ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಪ್ರಾಥಮಿಕ ಉದ್ದೇಶ ಮತ್ತು ಸಬ್ಸಿಡಿಯರಿ ಉದ್ದೇಶಗಳು ಅಂತ ಏನು ಕರಿತೀವಿ, ಸಬ್ಸಿಡಿಯರಿ ಆಬ್ಜೆಕ್ಟಿವ್ಸ್ ಅಂತ ಏನು ಕರಿತೀವಿ, ಅಂಗಸಂಸ್ಥೆಯ ಉದ್ದೇಶಗಳು ಅಂತ. ಮತ್ತು ಇದಲ್ಲದೆ ಇನ್ನೊಂದು ಕೂಡ ಇದೆ, ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್, ನಿರ್ದಿಷ್ಟವಾದಂತಹ ಉದ್ದೇಶ ಅಂತ. ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. So we shall make a quick recap of the previous sessions. ಇಂದಿನ ಸೆಷನ್ಗಳಲ್ಲಿ ಏನೇನು ಚರ್ಚೆ ಮಾಡಿದ್ದೆ ಆಲ್ರೆಡಿ. ಇಂಟ್ರೊಡಕ್ಷನ್ ಟು ದ ಸಬ್ಜೆಕ್ಟ್ ಆಡಿಟಿಂಗ್, ಮತ್ತು ಮೀನಿಂಗ್ ಆಫ್ ಆಡಿಟಿಂಗ್, ಆಡಿಟಿಂಗ್ ಅಂದರೆ ಏನು, ಡೆಫಿನೇಷನ್ಸ್ ಫಾರ್ ದ ಟರ್ಮ್ ಆಡಿಟಿಂಗ್, ಮತ್ತು ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. ಇಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಈಗ ಚರ್ಚೆನ ಮುಂದುವರಿಸೋಣ. ವಾಟ್ ಯು ಮೀನ್ ಬೈ ಆಡಿಟಿಂಗ್? ಆಡಿಟಿಂಗ್ ಅಂದರೆ ಏನು ಅಂತ ತಿಳ್ಕೊಂಡು ಆನಂತರ ಆಡಿಟಿಂಗ್ ಆಬ್ಜೆಕ್ಟಿವ್ಸ್ ಏನು ಅಂತ ಹೋಗೋಣ. ಆಡಿಟಿಂಗ್ ಅಂದರೆ ಏನು? ಆಡಿಟಿಂಗ್ ಈಸ್ ಎ ಸಿಸ್ಟಮೆಟಿಕ್ ಆ್ಯಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ವೋಚರ್ಸ್ ಆಫ್ ಎ ಬಿಸ್ನೆಸ್. ಯಾವುದೇ ಒಂದು ವ್ಯವಹಾರ ಸಂಸ್ಥೆಯ ಲೆಕ್ಕ ಪುಸ್ತಕಗಳ ಮತ್ತು ದಾಖಲೆಗಳ ಸಮಗ್ರವಾದ, ವ್ಯವಸ್ಥಿತವಾದ, ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಪರಿಶೀಲನೆ ಮಾಡುವಂಥದ್ದು ಆಡಿಟಿಂಗ್ ಅಂತ ಕರಿಬಹುದು, ಅಥವಾ ಲೆಕ್ಕ ಪರಿಶೋಧನೆ ಅಂತ ಕರಿಬಹುದು. ಮೊದಲೇ ಹೇಳಿದಾಗೆ, ನಾನು 15ನೇ ಶತಮಾನಕ್ಕಿಂತ ಹಿಂದೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ಇತ್ತು. 15ನೇ ಶತಮಾನದ ಆಜುಬಾಜಲ್ಲಿ ಲೂಕಾ ಪ್ಯಾಸಿಯೋಲಾ, ಇಟಾಲಿನಲ್ಲಿ ಇದ್ದಂಥ ಒಬ್ಬ ವಿದ್ವಾಂಸ, ಆತ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗನ್ನು ಬಗ್ಗೆ ಒಂದು ಪುಸ್ತಕವನ್ನು ಬರೀತಾನೆ. ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಈಸ್ ಮೋರ್ ಸೈಂಟಿಫಿಕ್. ನಾವು ಯಾವುದೇ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ಎರಡು ಆಸ್ಪೆಕ್ಟ್ ಇರುತ್ತೆ, ಒಂದು ಗಿವಿಂಗ್ ಆಸ್ಪೆಕ್ಟ್, ಇನ್ನೊಂದು ರಿಸೀವಿಂಗ್ ಆಸ್ಪೆಕ್ಟ್. ಯಾವುದಾದ್ರು ಒಂದನ್ನು ಮಾತ್ರ ಬರ್ಕೊಳ್ಳೋದನ್ನ ಸಿಂಗಲ್ ಎಂಟ್ರಿ ಅಂತ ಕರಿತೀವಿ. ಎರಡೂ ಆಸ್ಪೆಕ್ಟನ್ನು ಬರೆದಿಟ್ಕೊಳ್ಳುವಂಥದ್ದು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತೀವಿ. ಯಾವುದೇ ವ್ಯವಹಾರ ಸಂಸ್ಥೆ ಆಗಲಿ ಎರಡೂ ಆಸ್ಪೆಕ್ಟನ್ನು ಬರೆದಿಟ್ಕೊಂಡಾಗ, ಅಂದರೆ ಬರ್ತಾ ಇರೋದು ಹೋಗ್ತಾ ಇರೋದು ಬಿಸ್ನೆಸ್ಸಿಂದ, ಎರಡೂ ಆಸ್ಪೆಕ್ಟ್ಗೆ ಸಮಗ್ರವಾದಂಥ ದಾಖಲೆಗಳನ್ನ ಇಟ್ಕೊಂಡಾಗ ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ, ಕ್ಲಾರಿಫಿಕೇಷನ್ಸ್ ಬೇಕು ಅಂದರೆ ತಕ್ಷಣ ಸಿಗುತ್ತೆ. ಇದರಿಂದಾಗಿ ನಾವು ತುಂಬ ವೈಜ್ಞಾನಿಕವಾಗಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಮೇಂಟೈನ್ ಮಾಡ್ಬೋದು ಅಂತ ಲೂಕಾ ಪ್ಯಾಸಿಯೋಲಾ ಒಂದು ಪುಸ್ತಕನೇ ಬರೀತಾರೆ. ಆ ಇಟಾಲಿ ಭಾಷೆನಲ್ಲಿದ್ದಂತಹ ಆ ಪುಸ್ತಕ ನಂತರ ಅದು ಇಂಗ್ಲೆಂಡ್ಗೆ ಇಂಗ್ಲೀಷ್ ಭಾಷೆಗೆ ತರ್ಜುಮೆ, ಅಂದರೆ ಟ್ರಾನ್ಸ್ಲೇಟ್ ಆಗಿ, ಆ ಇಂಗ್ಲೀಷ್ನವರಿಂದ, ಬ್ರಿಟಿಷರಿಂದ ಅದು ಇಡೀ ಜಗತ್ತಿನಾದ್ಯಂತ ಈ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಎಲ್ಲ ವ್ಯವಹಾರ ಸಂಸ್ಥೆಗಳಲ್ಲಿ, ಬೃಹತ್ ವ್ಯವಹಾರ ಸಂಸ್ಥೆ, ಅದರಲ್ಲೂ ಬಹಳ ಮುಖ್ಯವಾಗಿ ಜಾಯಿಂಟ್ ಸ್ಟಾಕ್ ಕಂಪ್ನೀಸ್, ಈ 17 ಮತ್ತು 18ನೇ ಶತಮಾನದಲ್ಲಿ ಏನು ಕೈಗಾರಿಕಾ ಕ್ರಾಂತಿ ಆಯಿತು, ಆನಂತರ ಈ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ತುಂಬ ಕ್ರಾಂತಿಕಾರಿ ಬದಲಾವಣೆಗಳನ್ನು ಆಗೋದನ್ನು ನೋಡಿದ್ದೀವಿ. ಸೋಲ್ ಟ್ರೇಡಿಂಗ್ ಕನ್ಸರ್ನಿಂದ ಪಾರ್ಟ್ನರ್ಶಿಪ್ ಫರ್ಮ್, ಹಾಗೆ ಬಹಳ ಮುಖ್ಯವಾಗಿ ಜಾಯಿಂಟ್ ಸ್ಟಾಕ್ ಕಂಪನಿ, ಕೂಡು ಬಂಡವಾಳ ಸಂಸ್ಥೆಗಳು ಹೆಚ್ಚಾಗಿರೋದನ್ನು ನೋಡಿದ್ದೇವೆ. ಅದಾದ ನಂತರ ಇಡೀ ಜಗತ್ತಿನಾದ್ಯಂತ ಈ ಕಾರ್ಪೊರೇಟ್ ಕಂಪನಿಗಳ ಚಟುವಟಿಕೆಗಳು ಹೆಚ್ಚಾದವು. ಸೊ ಜನಗಳೆಲ್ಲ ಷೇರು ಬಂಡವಾಳ ರೂಪದಲ್ಲಿ ಹಣವನ್ನು ಹೂಡಿದ್ರಿಂದ ಕಂಪ್ನಿಗಳಲ್ಲಿ ತಾವು ಹೂಡಿದಂಥ ಹಣಕ್ಕೆ ಸುರಕ್ಷತೆ ಇದೆಯಾ, ಲಾಭ ನಷ್ಟ ಸರಿಯಾಗಿದೆಯಾ, ಮೋಸ ಏನೋ ನಡೀತಾ ಇಲ್ವಾ, ಏನು ವಂಚನೆಗಳು ನಡೀತಾ ಇಲ್ವಾ, ಇದೆಲ್ಲದನ್ನು ಕಂಡುಹಿಡಿಯೋಕ್ಕೋಸ್ಕರ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಆ ವ್ಯಕ್ತಿಯೇ ಆಡಿಟರ್. ಆಡಿಟರ್ ಮುಖ್ಯ ಕೆಲಸ, ಯಾವುದೇ ಒಂದು ಸಂಸ್ಥೆಯಲ್ಲಿ ಲೆಕ್ಕಪತ್ರಗಳು ಏನು ಇಟ್ಟಿರ್ತಾರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅದನ್ನು ಪರಿಶೀಲನೆ ಮಾಡಿ, ಪ್ರಾಫಿಟ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟನ್ನು ಕೂಲಂಕುಷವಾಗಿ
ಪರಿಶೀಲನೆ ಮಾಡಿ ಯಾವುದೇ ರೀತಿಯಾದಂತಹ ಅನ್ಯಾಯ, ಮೋಸ, ವಂಚನೆಗಳು ಜರುಗಿಲ್ಲ, ಇವ್ರು ನಮೂದಿಸಿರೋದೆಲ್ಲ ಸರಿ ಇದೆ, ಹಾಗಾಗಿ ನಂಬಬಹುದು, ಅಥವಾ ತಪ್ಪಿದೆ ಇದು ತಪ್ಪಿದೆ ಅಂತ ಒಂದು ರಿಪೋರ್ಟ್ನ ಕೊಟ್ಟಾಗ ಆ ರಿಪೋರ್ಟಿನ ಆಧಾರದ ಮೇಲೆ ಷೇರುದಾರರು ನಂಬ್ತಾಯಿದ್ರು ಆ ರಿಸಲ್ಟ್ಸನ್ನು. ಇಲ್ಲಾಂದರೆ ಅದನ್ನು ನಂಬ್ತಿರಲಿಲ್ಲ. ಇವರು ಎಷ್ಟೇ ಬರೆದ್ರು, ಅಕೌಂಟೆಂಟ್ ಎಷ್ಟೇ ಬರೆದ್ರು ನಂಬ್ತಿರಲಿಲ್ಲ. ಸೊ ಆಡಿಟಿಂಗ್ ಅಂತಂದರೆ ಅದೇ, ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡಿ ಅದು ಸರಿ ಇದೆ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಆಡಿಟಿಂಗ್ ಅಂತ ಕರಿತೀವಿ. ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಈ ದಿನದ ಚರ್ಚೆಗೆ ಮುಖ್ಯವಾಗಿ ಬರೋದಾದರೆ, ಆಡಿಟಿಂಗ್, ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಏನು ಮುಖ್ಯ ಉದ್ದೇಶ ಏನು? ಕಂಪ್ನಿ ಕಾಯ್ದೆ 1956 ಮತ್ತು ನೂತನವಾದಂತಹ ರಿವೈಸ್ಡ್ ಆದಂತಹ ಕಂಪನಿಗಳ ಕಾಯ್ದೆ 2013 ಪ್ರಕಾರ ಒಂದು ಆಡಿಟಿಂಗ್ ಅಂತಂದರೆ ಅರ್ಥ, ಅದರ ಮುಖ್ಯ ಉದ್ದೇಶ ಏನು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟು ವೆದರ್ ದೇ ಡೂ ಎಕ್ಸಿಬಿಟ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಬಿಸ್ನೆಸ್ ಆರ್ ನಾಟ್ ಅನ್ನೋದನ್ನು ಚರ್ಚೆ ಮಾಡೋದೇ ಆಗಿದೆ. ವೆದರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ಡ್ ಬೈ ದ ಅಕೌಂಟೆಂಟ್ ಸಚ್ ಆಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್ ವಿಲ್ ದೇ ಎಕ್ಸಿಬಿಟ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಬಿಸ್ನೆಸ್ ಆರ್ ನಾಟ್. ಇದನ್ನು ಖಾತ್ರಿಪಡಿಸ್ಕೊಳ್ಳುವಂಥದ್ದನ್ನು ಏನಂತ ಕರಿತೀವಿ? ಆಬ್ಜೆಕ್ಟಿವ್ಸ್ ಆಫ್ ದ ಆಡಿಟಿಂಗ್ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು. ನಾವು ಮೊದಲೆಲ್ಲ ಇದು ಬಹಳ ಹಿಂದೆ ಆಡಿಟಿಂಗ್ ಹೀಗೆ ಇತ್ತಾ, ಈ ರೀತಿಯೇ ಇತ್ತಾ, ಟ್ರೂ ಆ್ಯಂಡ್ ಫೇರ್ ವ್ಯೂ ಅನ್ನೋದೇ ಇತ್ತಾ, ಎಲ್ಲ ಭಾಳ ಕೂಲಂಕುಷವಾಗಿ ನೋಡ್ತಿದ್ರಾ, ದ ಬಿಯಾಂಡ್ ಏನು ಕಾಣುತ್ತೆ ಅದರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಿದ್ರಾ ಅಂತಂದರೆ ಅಷ್ಟಿರಲಿಲ್ಲ. ಮೊದಲೆಲ್ಲ ಆಡಿಟಿಂಗ್ನ ಮುಖ್ಯ ಉದ್ದೇಶ ಇದ್ದಿದ್ದೇನು ಅಂತಂದರೆ, ಯಾವುದೇ ರೀತಿಯಾದಂತಹ ಹಣಕಾಸಿನ ರೀತಿಯಲ್ಲ, ಅದರಲ್ಲೂ ಬಹಳ ಮುಖ್ಯವಾಗಿ ನಗದು ವ್ಯವಹಾರದಲ್ಲಿ ಏನಾದರೂ ಅಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಲ್ಲ, ಆ ಕ್ಯಾಶ್ ಟ್ರಾನ್ಸಾಕ್ಷನ್ಸಲ್ಲಿ ಏನಾದರೂ ಲೆಕ್ಕಪತ್ರಗಳಲ್ಲಿ ತಪ್ಪಿದೆಯಾ, ಮೋಸ ವಂಚನೆ ಅಡಗಿದೆಯಾ ಅಂತ ಚೆಕ್ ಮಾಡೋದೇ ಬಹಳ ಮುಖ್ಯ ಉದ್ದೇಶ ಆಗಿತ್ತು. ಆದರೆ ಯಾವಾಗ 20ನೇ ಶತಮಾನ ಎಸ್ಪೆಷಲಿ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಆಯಿತು, ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಇಡೀ ಜಗತ್ತಿನಾದ್ಯಂತ ಮಲ್ಟಿನ್ಯಾಷನಲ್ ಕಂಪ್ನೀಸು, ಜಾಯಿಂಟ್ ಕಂಪ್ನಿ ಆ್ಯಕ್ಟಿವಿಟೀಸು ಇಡೀ ಜಗತ್ತಿನಾದ್ಯಂತ ಜಾಸ್ತಿ ಆಯಿತು, ವ್ಯಾಪಾರ ವಹಿವಾಟು ಜಾಸ್ತಿ ಆಯಿತು. ಇದರಿಂದಾಗಿ ಅಕೌಂಟಿಂಗ್ ಇಂಪಾರ್ಟೆನ್ಸು ಮತ್ತು ಆಡಿಟಿಂಗ್ ಇಂಪಾರ್ಟೆನ್ಸ್ ಕೂಡ ಜೊತೆಯಲ್ಲಿ ಹೆಚ್ಚಾಗ್ತಾ ಬಂತು. ಸೊ ಹಾಗೆಯೇ ಆಡಿಟಿಂಗ್ನ ಉದ್ದೇಶಗಳು ಕೂಡ ಈ ಕಾಲಾನುಕ್ರಮದಲ್ಲಿ ಬದಲಾಗ್ತಾ ಬಂತು. ಹಿಂದೆ ಕ್ಯಾಶಲ್ಲಿ ಏನಾದರೂ ಮ್ಯಾನಿಪುಲೇಷನ್ ಆಗಿದೆಯಾ ಅಂತ ನೋಡ್ತಿದ್ರು. ಇವತ್ತು ಅದನ್ನು ಮೀರಿ ಸಮಗ್ರವಾಗಿ ಇಡೀ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್, ಯಾವುದೇ ಒಂದು ಸ್ಟೇಟ್ಮೆಂಟ್ನ ಪ್ರಿಪೇರ್ಡ್ ಬೈ ದ ಅಕೌಂಟೆಂಟ್ ಏನಿದೆ ಅದನ್ನು ವೆದರ್ ದೇ ಎಕ್ಸಿಬಿಟ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಬಿಸ್ನೆಸ್ ಆರ್ ನಾಟ್, ವ್ಯವಹಾರ ಸಂಸ್ಥೆಯಲ್ಲಿರುವಂತಹ ಹಣಕಾಸು ಪರಿಸ್ಥಿತಿಯನ್ನು, ನೈಜತೆಯನ್ನು ಮತ್ತು ನ್ಯಾಯಯುತವಾಗಿ ತೋರಿಸ್ತಿದೆಯಾ ಇಲ್ವ ಅಂತ ಚೆಕ್ ಮಾಡೋದೇ ಆಡಿಟಿಂಗ್ನ ಬಹಳ ಮುಖ್ಯ ಉದ್ದೇಶ ಅಂತ ಹೇಳಬಹುದು. ಅದನ್ನು ಹೇಗೆಲ್ಲ ಮಾಡ್ತಾರೆ ಅಂತಂದರೆ, ಹೇಗೆಲ್ಲ ಪ್ರತಿಯೊಂದಕ್ಕೂ ವೋಚರ್ ಇದೆಯಾ, ರೆಸಿಪ್ಟ್ಸ್ ಇದೆಯಾ ಎಲ್ಲ ಚೆಕ್ ಮಾಡಿ ಮಾಡೋದಕ್ಕೆ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಅಂತ ಕರೀತಾರೆ. ಹಾಗೆ ಮುಂದುವರೆದು ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗಲ್ಲಿ ನೌ ಎ ಡೇಸ್, ಇತ್ತೀಚಿನ ದಿನಗಳಲ್ಲಿ ನಾನು ಮೊದಲೇ ಹೇಳಿದಾಗೆ, ಕೇವಲ ಆಡಿಟಿಂಗ್ ಈಸ್ ನಾಟ್ ಜಸ್ಟ್ ಕನ್ವೈಡ್ ಟು ಡಿಟೆಕ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್. ಲೆಕ್ಕ ಬರೆಯೋದ್ರಲ್ಲಿ ತಪ್ಪಾಗಿದೆಯಾ ಅಥವಾ ಅದು ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡೋದ್ರಲ್ಲಿ ಏನಾದರೂ ತಪ್ಪಾಗಿದೆಯಾ, ಮೋಸ ನಡೆದಿದೆಯಾ ಅನ್ನೋದಲ್ಲದೇ ಇದನ್ನಕ್ಕಿಂತಲೂ ಮೀರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ವೆದರ್ ದೇ ಎಕ್ಸಿಬಿಟ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಬಿಸ್ನೆಸ್ ಆರ್ ನಾಟ್ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅಟ್ ದ ಎಂಡ್ ಎಲ್ಲ ಮುಗೀತಾ, ಪರಿಶೀಲನೆನೂ ಮಾಡಾಯ್ತಪ್ಪ ಆಡಿಟ್ರು. ಪರಿಶೀಲನೆ ಮಾಡಾದ್ಮೇಲೆ ಏನು ಅಂತಂದರೆ, ಆಡಿಟರು ಒಂದು ರಿಪೋರ್ಟ್ನ ಕೊಡಬೇಕಾಗುತ್ತೆ ಅಂತ ಹೇಳಿದ್ದೆ ನಾನು ಹಿಂದಿನ ತರಗತಿಗಳಲ್ಲಿ. ಅದಕ್ಕೆ ಆಡಿಟ್ ರಿಪೋರ್ಟ್ ಅಂತ ಕರಿತೀವಿ. ಅಂದರೆ ತಾನು ಏನು ಕೆಲಸ ವಹಿಸಿದ್ರು, ತಾನು ಏನು ಮಾಡಿದೆ, ಹೇಗೆ ಮಾಡಿದೆ, ಏನೇನು ಪರಿಶೀಲನೆ ಮಾಡಿದೆ, ಅದರಿಂದ ತನಗೇನು ತೃಪ್ತಿ ಆಯಿತು, ಹಾಗಾಗಿ ಲೆಕ್ಕಪತ್ರಗಳು ಸರಿ ಇದೆಯಾ ಅಂತ ಮನದಟ್ಟ ಆಯಿತಾ ಇಲ್ವಾ ಅಂತ ಎಲ್ಲ ನೀಟಾಗಿ ಬರೆದು ಸೈನ್ ಹಾಕಿ ಸೀಲ್ ಹಾಕಿ ಕೊಡೋದಕ್ಕೆ ಆಡಿಟ್ ರಿಪೋರ್ಟ್ ಅಂತ ಕರಿತೀವಿ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಜಾಯಿಂಟ್ ಕಂಪ್ನಿಯ ಒಂದು ಆಡಿಟಿಂಗ್ನ ಮಾಡಬೇಕು ಅಂತಂದರೆ ಆಡಿಟರ್ ಮಸ್ಟ್ ಬಿ ಎ ಕ್ವಾಲಿಫೈಡ್ ಒನ್. ಕ್ವಾಲಿಫೈಡ್ ಅಂದರೆ ಏನು? ಅರ್ಹತೆ ಅಂದರೆ ಏನು? ಅವ್ರು ಚಾರ್ಟೆಡ್ ಅಕೌಂಟೆಂಟ್ ಎಕ್ಸಾಮಿನೇಷನ್ ಪಾಸ್ ಮಾಡಿರಬೇಕು, ಅವ್ರು CA ಪಾಸ್ ಆಗಿರಬೇಕು, ಅಂಥವ್ರು ಮಾತ್ರ ಕ್ವಾಲಿಫೈಡ್ ಆಡಿಟರ್ ಅಂತ ಕರಿತೀವಿ. ಸೊ ಅವರು ಎಲ್ಲ ಮುಗಿದ ನಂತರ ಒಂದು ರಿಪೋರ್ಟನ್ನು ಕೊಡ್ತಾರೆ, ಅದಕ್ಕೆ ಆಡಿಟ್ ರಿಪೋರ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಸೈಂಟಿಫಿಕ್ಕಾಗಿ ಅವ್ರು ಫಾಲೋ ಮಾಡಿದಾರಾ ಇಲ್ವಾ, ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದಾರಾ, ಲಾಭ ನಷ್ಟ ಸರಿ ಇದೆಯಾ, ಇದೆಲ್ಲ ಪರಿಶೀಲನೆ ಮಾಡಿ ಕೊಡೋದಕ್ಕೆ ನಾವು ಆಡಿಟ್ ರಿಪೋರ್ಟ್ ಅಂತ ಕರಿತೀವಿ. ಸೊ ಇದು ಬಹಳ ಮುಖ್ಯವಾದಂಥ ಉದ್ದೇಶ. ಸೊ ಈಗ ಕ್ಲಾಸಿಫಿಕೇಷನ್ ಆಫ್ ಆಬ್ಜೆಕ್ಟಿವ್ಸ್ ನಾವು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಇಡೀ ಸಬ್ಜೆಕ್ಟನ್ನು, ಲೆಕ್ಕ ಪರಿಶೋಧನೆಯ ಉದ್ದೇಶಗಳನ್ನು ಹೇಗೆಲ್ಲ ವರ್ಗೀಕರಿಸ್ಬೋದು, ಹೇಗೆಲ್ಲ ಕ್ಲಾಸಿಫೈ ಮಾಡ್ಬೋದು ಅಂತ ನೋಡೋದಾದರೆ 3 ಹೆಡ್ಡಿಂಗ್ಸಲ್ಲಿ ಈ ಚರ್ಚೆನ ಮಾಡಬಹುದು. ಒಂದು ಪ್ರೈಮರಿ ಆಬ್ಜೆಕ್ಟಿವ್ಸ್, ಸಬ್ಸಿಡರಿ ಆಬ್ಜೆಕ್ಟಿವ್ಸ್ ಮತ್ತು ಸ್ಪೆಸಿಫಿಕ್
ಆಬ್ಜೆಕ್ಟಿವ್ಸ್. 3 ಭಾಗವನ್ನು ಮಾಡಿದ್ದಾರೆ. ಪ್ರೈಮರಿ ಆಬ್ಜೆಕ್ಟಿವ್ಸ್ ಅಂದರೆ ಮೊದಲಿಗೆ ಏನು ಭಾಳ ಮುಖ್ಯವಾಗಿ ಏನು ಇಟ್ಕೊಂಡಿರ್ತೀವಿ. ಸಬ್ಸಿಡರಿ ಅಂದರೆ ಪೂರಕವಾಗಿ ಏನಿರುತ್ತೆ ಆಬ್ಜೆಕ್ಟಿವ್ಸು. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾಗಿ ಯಾವ ಒಂದು ಉದ್ದೇಶಗಳಿದೆ ಅಂತ ಹೇಳ್ಬಿಟ್ಟು ನಾವು ಈ ಸೆಷನಲ್ಲಿ ಪರ್ಟಿಕ್ಯುಲರಾಗಿ ಹೇಳಿದ ರೀತಿಯಲ್ಲಿ ಮೊದಲನೇ ಆಬ್ಜೆಕ್ಟಿವ್ ಬಗ್ಗೆ ಚರ್ಚೆನ ಮಾಡ್ತೀವಿ. ನೆಕ್ಸ್ಟ್ ಸೆಷನ್ಗಳಲ್ಲಿ ಸಬ್ಸಿಡರಿ ಆಬ್ಜೆಕ್ಟಿವ್ ಅಂದ್ರೇನು, ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಅಂದ್ರೇನು ಅಂತ ಚರ್ಚೆನ ಮಾಡ್ತೀವಿ. ಫಸ್ಟ್ ಒನ್ನು ಪ್ರೈಮರಿ ಆಬ್ಜೆಕ್ಟಿವ್ ಅಥವಾ ಮೇನ್ ಆಬ್ಜೆಕ್ಟಿವ್ ಏನು ಅಂತ. ಪ್ರೈಮರಿ ಅಂದರೆ ಪ್ರಾಥಮಿಕ ಅಥವಾ ಮುಖ್ಯ, ಮೊದಲೇ ಮಾಡಬೇಕಾದಂಥದ್ದು. ಸೊ ಮೇನ್ ಆಬ್ಜೆಕ್ಟಿವ್ ಏನು ಅಂತಂದರೆ, ದ ಮೇನ್ ಆಬ್ಜೆಕ್ಟಿವ್ ಆಡಿಟಿಂಗ್ ಇಸ್ ಟು ವೆರಿಫೈ ದ ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್ ಆ್ಯಂಡ್ ರಿಪೋರ್ಟ್ ಟು ದ ಓನರ್ಸ್ ಆಫ್ ದ ಬಿಸ್ನೆಸ್. ನಾನು ಮೊದಲೇ ಹೇಳಿದೆ, ಆಡಿಟರ್ನ ಯಾರು ನೇಮಿಸ್ತಾರೆ ಅಂದರೆ ಅಕೌಂಟೆಂಟ್ ಅಲ್ಲ, ಮ್ಯಾನೇಜ್ಮೆಂಟ್ ಅಲ್ಲ. ಅಕೌಂಟೆಂಟ್ನ ನೇಮಿಸೋದು ಯಾರು ಅಂತಂದರೆ ಶೇರ್ ಹೋಲ್ಡರ್ಸು. ಶೇರ್ ಹೋಲ್ಡರ್ಸು, ಬೋರ್ಡ್ ಆಫ್ ಡೈರೆಕ್ಟರ್ಸ್, ದೇ ಟುಗೆದರ್ ಅವರು ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ನಾವು ಮ್ಯಾನೇಜ್ಮೆಂಟಿಗೆ ಮ್ಯಾನೇಜರ್ಸು, ಎಕ್ಸಿಕ್ಯೂಟಿವ್ಸು ಅಂತೆಲ್ಲ ಮಾಡಿ ಬಿಸ್ನೆಸ್ ನಡೆಸಿಂದ ಬಿಟ್ಟಿದ್ದೀವಲ್ಲ, ಅವ್ರ ಕೈಲಿ ಬಂಡವಾಳ ಕೊಟ್ಟಿದ್ದೀವಲ್ಲ, ಅವರು ಹಣಕಾಸನ್ನು ಸರಿಯಾಗಿ ನಿಭಾಯಿಸ್ತಿದ್ದಾರಾ ಇಲ್ವಾ ಅಂತ ನೋಡಲಿಕ್ಕೋಸ್ಕರನೇ ಒಬ್ಬ ಥರ್ಡ್ ಪರ್ಸನ್ನ, ಇಂಡಿಪೆಂಡೆಂಟ್ ಪರ್ಸನನ್ನು ಅಂದರೆ ಆಡಿಟರ್ನ ಅಪಾಯಿಂಟ್ ಮಾಡ್ತೀವಿ ಆಡಿಟಿಂಗ್ ಕೆಲಸಕ್ಕೋಸ್ಕರ. ಸೊ ಅವರು ಪರಿಶೀಲನೆ ಮಾಡ್ತಾರೆ. ಏನಂತ, ರಿಪೋರ್ಟ್ಸ್ ಎಲ್ಲ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಅಕೌಂಟೆಂಟ್ಗೆ ಕೊಡಲ್ಲ, ಅದನ್ನು ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ, ಓನರ್ಸ್ಗೆ ಕೊಡ್ತಾರೆ. ಅದು ಸರಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತ. ಸೊ ಅದರ ಓನರ್ಸ್ಗೆ ರಿಪೋರ್ಟ್ನ ಮಾಡ್ಕೊಳ್ತಾರೆ. ಮತ್ತು ವೆದರ್ ದ ಸ್ಟೇಟ್ಮೆಂಟ್ಸ್ ಎಕ್ಸಿಬಿಟ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಬಿಸ್ನೆಸ್ ಆರ್ ನಾಟ್. ಅದು ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಲಾಸ್ ಅಕೌಂಟ್ ಏನಿದೆ ಅದು ನೈಜ ಮತ್ತು ನ್ಯಾಯಯುತವಾದಂತಹ ವಸ್ತು ಸ್ಥಿತಿಯನ್ನು ಪ್ರತಿಬಿಂಬಿಸ್ತಾ ಇದೆಯಾ ಪ್ರಾಫಿಟ್ ಲಾಸ್ ಅಕೌಂಟ್. ಅದನ್ನು ಆಧಾರದ ಮೇಲೆ ಅದನ್ನು ಡಿಸಿಷನ್ಸ್ ತೊಗೊಂಡ್ರೆ ತಪ್ಪಾಗುತ್ತಾ ಸರಿಯಾಗುತ್ತಾ ಅಂತ ಹೇಳುವಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ಪ್ರೈಮರಿ ಆಬ್ಜೆಕ್ಟಿವ್ ಅಂತ ಕರಿತೇವೆ ಅಂತ ಹೇಳ್ಬಿಟ್ಟು. ನಾವು ಸಬ್ಸಿಡರಿ ಆಬ್ಜೆಕ್ಟಿವ್ಸ್ ಇದು ಮೇನ್ ಉದ್ದೇಶ ಆಯಿತು. ಅದನ್ನು ಆನಂತರ ಚರ್ಚೆ ಮಾಡೋಣ ವಿಸ್ತೃತವಾಗಿ. ಈಗ ಸಬ್ಸಿಡರಿ ಆಬ್ಜೆಕ್ಟಿವ್ಸ್ ಎರಡನೇದು ಏನು ಅಂತ ನೋಡೋಣ. ಆನ್ಸಿಲರಿ ಆಬ್ಜೆಕ್ಟಿವ್ಸ್, ಪೂರಕವಾದಂತಹ ಉದ್ದೇಶಗಳು. ಪೂರಕವಾದ ಉದ್ದೇಶ ಏನಿದೆ? 2 ಕ್ಲಾಸಿಫೈ ಮಾಡಿದ್ದಾರೆ. ಒಂದು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್. ದೋಷಗಳ ಏನಾಗಿದೆ ಅಕೌಂಟ್ಸಲ್ಲಿ, ಆ ದೋಷಗಳನ್ನ ಪತ್ತೆ ಹಚ್ಚಬೇಕು ಮತ್ತು ತಡೆಗಟ್ಟುವುದು, ಅದನ್ನು ತಡಿಬೇಕು. ಇನ್ನು ಮುಂದೆ ಆಗದಿರೋ ರೀತಿಯಲ್ಲಿ ಅದನ್ನು ತಡಿಬೇಕು. ಇದು ಒಂದು. ಎರಡನೇದೇನು? ವಂಚನೆಗಳ ಪತ್ತೆ, ಡಿಟೆಕ್ಷನ್ ಆಫ್ ಫ್ರಾಡ್ಸ್. ವಂಚನೆ, ಮೋಸ, ವಂಚನೆಗಳು ಏನಾಗಿದೆ ಮತ್ತು ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು. ಇದು ಮುಖ್ಯ ಉದ್ದೇಶ ಆಡಿಟಿಂಗ್, ಆಯಿತಾ? ಸೊ ಸಬ್ಸಿಡರಿ ಆಬ್ಜೆಕ್ಟಿವ್ಸಲ್ಲಿ ಯಾವುದ್ಯಾವುದು? ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಮತ್ತು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್. ದೋಷ ಮತ್ತು ವಂಚನೆಗಳ ಪತ್ತೆ ಮತ್ತು ತಡೆಗಟ್ಟುವಿಕೆಗೆ ಏನೆಲ್ಲ ಮಾಡಬಹುದು ಆ ಉದ್ದೇಶಗಳ ಬಗ್ಗೆ. ಇದ್ರ ಬಗ್ಗೆ ಕೂಡ ತುಂಬ ಚರ್ಚೆ ಮಾಡೋದಿದೆ. ಇದನ್ನು ನೆಕ್ಸ್ಟ್ ಸೆಷನಲ್ಲಿ ಚರ್ಚೆ ಮಾಡೋಣ. ಈಗ 3ನೇ ಆಬ್ಜೆಕ್ಟಿವ್ಸ್ಗೆ ಹೋಗೋಣ. ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅಂದರೆ ನಿರ್ದಿಷ್ಟವಾದಂಥ ಉದ್ದೇಶ. ಕೆಲವೊಮ್ಮೆ ಏನಾಗುತ್ತೆ, ಶೇರ್ ಹೋಲ್ಡರ್ಸ್ಗೆ ಅಥವಾ ಓನರ್ಸ್ಗೆ ಯಾವುದೋ ಕೆಲವು ವಿಚಾರದ ಬಗ್ಗೆ ನಿರ್ದಿಷ್ಟವಾಗಿ ಆಡಿಟಿಂಗ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಡೌಟ್ ಬರ್ಬೋದು, ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ತೋರಿಸಿದ್ದಾರೆ, ಆ ಅಸೆಟ್ಸ್ ಇದೆಯೋ ಇಲ್ವೋ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೆಲ್ಲ ಸರಿ ಇದೆಯೋ ಇಲ್ವೋ, ಅದು ಹೇಗೆ ಖರೀದಿ ಮಾಡಿದ್ರು, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಅದ್ರ ವ್ಯಾಲ್ಯೂ ಹಾಕಿರೋ ಸರಿ ಇದೆಯಲ್ಲ ಅಂತ ಮನದಟ್ಟು ಮಾಡ್ಕೋಬೇಕಾಗಿದೆ. ಹಾಗಾಗಿ ಸ್ಪೆಷಲ್ ಕೇಸಲ್ಲಿ ಏನು ಮಾಡ್ತಾರೆ, ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ಶೇರ್ ಹೋಲ್ಡರ್ಸು, ಬೋರ್ಡ್ ಆಫ್ ಡೈರೆಕ್ಟರ್ಸು ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ವಿಚಾರದ ಬಗ್ಗೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಆಡಿಟರ್ನ ನೇಮಿಸ್ಬೋದು. ಅವಾಗೇನು, ಆ ಆಡಿಟರು ಇಡೀ ಪ್ರಾಫಿಟ್ ಲಾಸ್ ಅಕೌಂಟ್, ಇಡೀ ಬ್ಯಾಲೆನ್ಸ್ ಶೀಟ್ ನೋಡೋ ಅಗತ್ಯ ಇಲ್ಲ. ಬರೀ ಅಸೆಟ್ಸ್ಗೋಸ್ಕರನೇ ನೇಮಿಸಿದರೆ ಅಸೆಟ್ಸ್ ಮಾತ್ರನೇ ಮಾಡ್ಬೋದು. ಅಥವಾ ಲಯಬಿಲಿಟೀಸ್ ಬಗ್ಗೆ ನೀನು ತನಿಖೆ ಮಾಡಿ ರಿಪೋರ್ಟ್ ಕೊಡು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತ್ರನೇ ತನಿಖೆ ಮಾಡಿ ರಿಪೋರ್ಟ್ ಕೊಡಬಹುದು. ಸೊ ಇದಕ್ಕೆ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ ಆಡಿಟಿಂಗಲ್ಲಿ. ಅಂದರೆ ಆಡಿಟ್ಗೆ ಇರುವಂಥ ನಿರ್ದಿಷ್ಟವಾದಂಥ ಉದ್ದೇಶಗಳು ಅಂತ ಹೇಳ್ಬಿಟ್ಟು ಅಂತ ಅರ್ಥ. ಸೊ ಇದರ ವ್ಯಾಪ್ತಿ ಭಾಳ ಕ್ಲಿಯರ್ ಆಗಿರುತ್ತೆ, ಮೆನ್ಷನ್ ಆಗಿರುತ್ತೆ. ಏನೇನು ತನಿಖೆ ಮಾಡಬೇಕು, ಏನೇನು ಪರಿಶೀಲಿಸಬೇಕಾಗಿದೆ, ಏನೇನು ಪರಿಶೀಲಿಸಬೇಕಾಗಿಲ್ಲ ಅಂತ ನಿರ್ದಿಷ್ಟವಾಗಿ ಹೇಳೋದ್ರಿಂದ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇರೋದಿಲ್ಲ ಮತ್ತು ತುಂಬ ವ್ಯಾಪ್ತಿ ತುಂಬ ದೊಡ್ಡದಾಗಿರಲ್ಲ. ಅದಕ್ಕೆ ಮಾತ್ರವೇ ಸಂಬಂಧಪಟ್ಟಂತೆ ಏನು ಮಾಡಬಹುದು, ಒಂದು ಆಡಿಟಿಂಗ್ ಕೆಲಸವನ್ನು ಸೀಮಿತಗೊಳಿಸಿ ಅದನ್ನು ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ಇದನ್ನು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅಂತ ಕರೀತಾರೆ. ಸೊ ಈಗ ನಾವು ಈ ಸೆಷನ್ನಲ್ಲಿ ಪ್ರೈಮರಿ ಆಬ್ಜೆಕ್ಟಿವ್ಸ್ ಬಗ್ಗೆ ಚರ್ಚೆ ಮಾಡೋಣ. ಮುಂದಿನ ಸೆಷನ್ಗಳಲ್ಲಿ ಸಬ್ಸಿಡರಿ ಮತ್ತು ಪೂರಕವಾದಂತಹ ಮತ್ತು ನಿರ್ದಿಷ್ಟವಾದಂತಹ ಉದ್ದೇಶಗಳ ಬಗ್ಗೆ ಚರ್ಚೆ ಮಾಡೋಣ. ಟು ಸ್ಟಾರ್ಟ್ ವಿತ್ ಪ್ರೈಮರಿ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್. ಏನು ಪ್ರಾಥಮಿಕ ಉದ್ದೇಶ? ಟು ವೆರಿಫೈ ಇನ್ ಡೀಟೈಲ್, ವಿಸ್ತೃತವಾಗಿ. ಡೀಟೈಲ್ ಅಂತಂದರೆ ಒಂದನ್ನು ಬಿಡದೆ ಡೀಟೈಲಾಗಿ ಒಂದೊಂದು ನೋಡ್ತಾ ಅಕೌಂಟಿಂಗ್ ಎಂಟ್ರೀಸ್ ಎಲ್ಲ
ಇಂಟು ದ ಬುಕ್ಸ್ ಆಫ್ ಅಕೌಂಟ್ಸ್. ಲೆಡ್ಜರ್ ಅಕೌಂಟ್ಸ್ ಬರ್ತಿದ್ದಾರಲ್ಲ ಅವರು, ವೇರಿಯಸ್ ಲೆಡ್ಜರ್ ಅಕೌಂಟ್ಸು ಮತ್ತು ಜರ್ನಲ್ ಎಂಟ್ರೀಸ್ ಇದೆಯಲ್ಲ, ಮತ್ತು ವೋಚರ್ಸ್ ಇಟ್ಟಿದ್ದಾರಲ್ಲ, ಇದೆಲ್ಲದನ್ನು ಏನು ಮಾಡಬೇಕು, ಡಿಟೇಲಾಗಿ ಚೆಕ್ ಮಾಡಬೇಕು. ಆ್ಯಂಡ್ ಆಲ್ಸೋ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂದರೆ ಏನು, ಸೇಲ್ಸ್ ಆಗಿರೋದಕ್ಕೆ ಬಿಲ್ ರೈಸ್ ಆಗಿರುತ್ತೆ ಅಲ್ವಾ, GST ನಂಬರ್ ಇರುವಂಥದ್ದು. ಆ ಬಿಲ್ಗಳನ್ನು ಏನು ಮಾಡಬೇಕಾಗತ್ತೆ, ಪರಿಶೀಲನೆ ಮಾಡಬೇಕಾಗತ್ತೆ. ಪರ್ಚೇಸ್ ಮಾಡಿದ್ರು ಅಷ್ಟೇ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಬಿಲ್ ಇದೆಯಾ. ಅಸೆಟ್ ಇದೆ ಅಂತಂದ್ರೂ ಅಷ್ಟೇ, ಅದಕ್ಕೆ ಡಾಕ್ಯುಮೆಂಟ್ಸ್ ಇದೆಯಾ, ಲೀಗಲ್ ಡಾಕ್ಯುಮೆಂಟ್ಸ್ ಇದೆಯಾ ಅದಕ್ಕೆ, ಆಯಿತಾ. ಈ ರೀತಿ ಪ್ರತಿಯೊಂದಕ್ಕೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಲಾಸ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಏನಾಗುತ್ತೆ, ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಿರ್ತೀವಿ, ರೈಟ್ ಸೈಡಲ್ಲಿ ರೆವಿನ್ಯೂನ ರೆಕಾರ್ಡ್ ಮಾಡಿರ್ತೀವಿ. ಲಾಭನ ಕಡಿಮೆ ಮಾಡಿ ತೋರ್ಸೋಕೆ ಉದ್ದೇಶಕ್ಕೋಸ್ಕರ ಎಕ್ಸ್ಪೆನ್ಸಸ್ನ ಜಾಸ್ತಿ ಹಾಕೋದು. 10,000 ರೂಪಾಯಿ ಡೀಸೆಲ್ ಹಾಕ್ಸಿದ್ರೆ 20,000 ಅಂತ ಹಾಕೋದು. ಡೀಸೆಲ್ 20,000 ಅಂತ ಹಾಕ್ಸಿದ್ರಲ್ಲ, ಡೀಸೆಲ್ 20,000 ರೂಪಾಯಿ ಬಿಲ್ ಕೊಡಿ ಅಂತ ಕೇಳ್ತಾರೆ ಆಡಿಟ್ರು. ಅದ ನೀವು ಎಂಟ್ರಿ ಮಾಡಿದರೆ ಸರಿಯಪ್ಪ, ಮಾಡ್ಕೊಳ್ಳಿ, 20 ಅಲ್ಲದ್ರೆ 25 ಲಕ್ಷನೇ ಹಾಕ್ಕೊಳ್ಳಿ, ಆದರೆ ಅದಕ್ಕೆ ಬಿಲ್ ಇದೆಯಾ, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದ್ದರೆ ಕೊಡಿ, ಅವಾಗ ಮಾತ್ರ ನಾನು ಇದನ್ನು ನಂಬ್ತೀನಿ, ಇಲ್ಲ ಅಂದರೆ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಪ್ರೈಮರಿ ಆಬ್ಜೆಕ್ಟಿವ್ಸಲ್ಲಿ ಅಂದರೆ ಅದೇ ಒಂದು, ಬುಕ್ಸ್ ಆಫ್ ಅಕೌಂಟ್ಸನ್ನು ಡಿಟೇಲಾಗಿ ಚೆಕ್ ಮಾಡಬೇಕು, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಚೆಕ್ ಮಾಡಬೇಕು. ನೆಕ್ಸ್ಟ್ ಟು ವೆರಿಫೈ ಆ್ಯಂಡ್ ಅಥೆಂಟಿಕೇಟ್, ಪರಿಶೀಲನೆ ಮಾಡಿ ಪ್ರತಿಯೊಂದು ಕೂಲಂಕುಷವಾಗಿ ದೃಢೀಕರಿಸೋದು. ಅಂದರೆ ಏನೋ ಅಥೆಂಟಿಕೇಷನ್, ದೃಢೀಕರಿಸ್ಬೇಕು, ಏನಂತ ಸರಿಯಾಗಿದೆ ಅಥವಾ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು. ದ ಬುಕ್ಸ್ ಆಫ್ ಅಕೌಂಟ್ಸ್ ಹ್ಯಾವ್ ಬಿನ್ ಪ್ರಿಪೇರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಾನು ಮೊದಲೇ ಹೇಳಿದೆ, ಅಕೌಂಟಿಂಗಲ್ಲಿ ರೂಲ್ಸು ರೆಗ್ಯುಲೇಷನ್ಸ್ ಇದೆ, ಅದನ್ನು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಕ್ಲಾಸಿಫಿಕೇಷನ್ಸ್ ಇದೆ, ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಮತ್ತು ಅಕೌಂಟಿಂಗ್ ಕನ್ವೆನ್ಷನ್ಸ್ ಅಂತ ಇದೆ. ಆ ಅಕೌಂಟಿಂಗ್ ಕಾನ್ಸೆಪ್ಟ್ಸು, ಕನ್ವೆನ್ಷನ್ಸು ಮತ್ತು ಅಕೌಂಟಿಂಗ್ ರೂಲ್ಸು ರೆಗ್ಯುಲೇಷನ್ಸನ್ನು ಫಾಲೋ ಮಾಡಿ, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಿ, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನು ಹೇಳುತ್ತೆ, ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನು ಹೇಳುತ್ತೆ, ಈಗ ನೂತನವಾಗಿ ಬಂದಿರುವಂಥ IFRS, ಆಯಿತಾ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್, ಆ ಒಂದು ಸ್ಟ್ಯಾಂಡರ್ಡ್ಸ್ಗಳೆಲ್ಲ ಏನು ಹೇಳ್ತವೆ, ಅದ್ರ ಪ್ರಕಾರ ಮಾಡಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ದೃಢೀಕರಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ದೆನ್ ನೆಕ್ಸ್ಟ್ ಪ್ರೈಮರಿ ಆಬ್ಜೆಕ್ಟಿವ್ಸನ್ನು ಕಂಟಿನ್ಯೂ ಮಾಡೋದಾದರೆ, ಟು ಕನ್ಫರ್ಮ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹ್ಯಾಸ್ ಬಿನ್ ಪ್ರಿಪೇರ್ಡ್ ಪ್ರಾಪರ್ಲಿ ಆ್ಯಂಡ್ ಇಟ್ ಈಸ್ ಬಿನ್ ಎಕ್ಸಿಬಿಟಿಂಗ್ ದ ಲಾಸ್ ಆರ್ ಪ್ರಾಫಿಟ್ ಕರೆಕ್ಟ್ಲಿ ಆ್ಯಂಡ್ ರೀಸನಬಲಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಏನಪ್ಪ, ಪ್ರಾಫಿಟ್ ಲಾಸ್ ಅಕೌಂಟ್ ಅಂದರೆ T ಶೇಪ್ನಲ್ಲಿರುತ್ತೆ. ರೈಟ್ ಸೈಡು ನಾವು ಬಿಸ್ನೆಸ್ಗೆ ಇರುವಂಥ ಆದಾಯಗಳನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ. ಹಾಗೆ ಲೆಫ್ಟ್ ಸೈಡ್ ಏನು ಮಾಡ್ತೀವಿ, ಆ ಆದಾಯವನ್ನು ಗಳಿಸಲಿಕ್ಕೆ ಏನೆಲ್ಲ ಖರ್ಚಾಯಿತು, ರಾ ಮೆಟೀರಿಯಲ್ಸ್ ಖರ್ಚಾಯಿತು, ಆಫೀಸ್ ಎಕ್ಸ್ಪೆನ್ಸಸ್ ಆಯಿತು, ಅಡ್ವರ್ಟೈಸ್ಮೆಂಟ್ ಕೊಟ್ವಿ, ಡಿಸ್ಟ್ರಿಬ್ಯೂಷನ್ಗೆ ಎಕ್ಸ್ಪೆನ್ಸಸ್ ಖರ್ಚಾಯಿತು, ಈ ರೀತಿ ಎಲ್ಲ ರೀತಿಯಾದಂಥ ವೆಚ್ಚಗಳೆಲ್ಲ ಒಂದು ಕಡೆಯಿಂದ ರೆಕಾರ್ಡ್ ಮಾಡ್ಕೊಂಡು ಬರ್ತೀವಿ. ಸೊ ಆದಾಯ ಮೈನಸ್ ಖರ್ಚುಗಳು ಈಸ್ ಈಕ್ವಲ್ ಟು ಲಾಭ. ಕೊನೆಯಲ್ಲಿ ಏನು ಉಳಿಯುತ್ತೆ ನೋಡ್ತೀವಿ. ಸೊ ಡಿಫ್ರೆನ್ಸು ಲೆಫ್ಟ್ ಸೈಡ್ ಬಂದರೆ ಲಾಭ ಅಂತ ಕರಿತೀವಿ, ಡಿಫ್ರೆನ್ಸು ರೈಟ್ ಸೈಡ್ ಬಂದರೆ ಅದನ್ನು ನಷ್ಟ ಅಂತ ಕರಿತೀವಿ. ಯೂಶ್ವಲಾಗಿ ಯಾರು ನಷ್ಟಕ್ಕೋಸ್ಕರ ಬಿಸ್ನೆಸ್ ಇಲ್ಲ ಲಾಭ ಗಳಿಸ್ಬೇಕು ಅಂತಲೇ ಮಾಡ್ತಾರೆ. ಆದರೆ ಬಿಸ್ನೆಸ್ ಮಾಡೋರಿಗೆ ತೊಂದರೆ ಏನಿದೆ ಅಂತಂದರೆ, ಲಾಭ ಜಾಸ್ತಿ ತೋರಿಸಿದಷ್ಟು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕಾಗತ್ತೆ. ಅನಾವಶ್ಯಕವಾಗಿ ಸರ್ಕಾರಕ್ಕೆ ಯಾಕೆ ಮೊದಲು, ಅದು ಅಲ್ಲದೆ ಕಂಪ್ನಿಗೆ ನಿಮ್ಗೆ ಗೊತ್ತು 30% ಆ್ಯಂಡ್ ಎಬೋ ಅಪ್ ಟು 35% ತನಕ ಬಂದುಬಿಡುತ್ತೆ, ಸೆಸ್ಸು ಅದು ಇದು ಅಂತೆಲ್ಲ ಸೇರಿಸ್ಕೊಂಡು. ಅಷ್ಟೊಂದು ಯಾಕೆ ಟ್ಯಾಕ್ಸ್ ಕಟ್ಟಬೇಕು, ಅದನ್ನು ಅವಾಯ್ಡ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ. ಸೊ ಈ ಒಂದು ಅಕೌಂಟ್ಸಲ್ಲಿ ಒಂದಷ್ಟು ಮ್ಯಾನಿಪುಲೇಟ್ ಮಾಡಿಬಿಟ್ಟು ಸಾಧ್ಯವಾದಷ್ಟು ಎಕ್ಸ್ಪೆನ್ಸಸ್ನ ಜಾಸ್ತಿ ತೋರಿಸ್ಬಿಟ್ಟು ಲಾಭನ ಕಡಿಮೆ ತೋರಿಸ್ತಾರೆ. ಇದರಿಂದ ಏನಾಗುತ್ತೆ, ಲಾಭ ಕಡಿಮೆ ಇದ್ದರೆ ಟ್ಯಾಕ್ಸ್ ಲಯಬಿಲಿಟಿ ಕೂಡ ಕಡಿಮೆ ಇರುತ್ತೆ, ಸರ್ಕಾರಕ್ಕೆ ಪಾವತಿಸುವಂಥ ತೆರಿಗೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಸುಮ್ಮನೆ ಮಾಡಬಾರ್ದಲ್ವ, ಎಕ್ಸ್ಪೆನ್ಸಸ್ ಇದ್ದರೆ ಮಾತ್ರ ಮಾಡಬೇಕು. ಸೊ ಇದನ್ನೇ ಚೆಕ್ ಮಾಡಬೇಕು ಅಂತ ಹೇಳುವಂಥದ್ದು ಯಾರು, ಆಡಿಟ್. ಸೊ ದಿಸ್ ಈಸ್ ಅನದರ್ ಆಬ್ಜೆಕ್ಟಿವ್. ದೆನ್ ನೆಕ್ಸ್ಟ್ ಫೋರ್ತ್ ಒನ್, to confirm and to authenticate the balance sheet of the business firm has been prepared in accordance with the rules and regulations and is exhibiting the financial position of a proper way, in a proper way and in a true sense. ನಮಗೆ ಗೊತ್ತು 2 ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತಾರೆ, ಒಂದು ಪ್ರಾಫಿಟ್ ಲಾಸ್ ಅಕೌಂಟು, ಇನ್ನೊಂದು ಬ್ಯಾಲೆನ್ಸ್ ಶೀಟು. ಇವೆರಡನ್ನ ಸರಿಯಾಗಿ ಮಾಡಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ 4ನೇದು ಏನು ಹೇಳುತ್ತೆ, ಬ್ಯಾಲೆನ್ಸ್ ಶೀಟ್ ಬಗ್ಗೆ. ಹಿಂದಿನ 3ನೇ ಪಾಯಿಂಟಲ್ಲಿ ಪ್ರಾಫಿಟ್ ಲಾಸ್ ಅಕೌಂಟ್ ಬಗ್ಗೆ ಹೇಳಿದ್ವಿ, ಈಗ 4ನೇ ಪಾಯಿಂಟಲ್ಲಿ ಏನು ಹೇಳ್ತಿದ್ದೀವಿ, ಬ್ಯಾಲೆನ್ಸ್ ಶೀಟ್ ಬಗ್ಗೆ ಹೇಳ್ತಿದ್ದೀವಿ. ಬ್ಯಾಲೆನ್ಸ್ ಶೀಟ್ ಏನು ಪ್ರಿಪೇರ್ ಮಾಡಿದ್ದಾರೆ, ಅಸೆಟ್ಸು ಲಯಬಿಲಿಟೀಸು ಸರಿಯಾಗಿದೆಯಾ, ಅಸೆಟ್ಸು ಫಿಕ್ಸಡ್ ಅಸೆಟ್ಸು ಮತ್ತು ಕರೆಂಟ್ ಅಸೆಟ್ಸು ಎಲ್ಲ ಹಾಕಿದ್ದಾರೆ. ಲಯಬಿಲಿಟೀಸ್ ಇದ್ದರೆ ಅಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಆಯಿತಾ, ಅದರಲ್ಲಿ ಎಲ್ಲ ತೋರಿಸಿದ್ದಾರೆ. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಡ್ಯೂಸ್ ಏನಾರು ಇದ್ದರೆ ಅಲ್ಲಿ ನಾವು ಕೊಡಬೇಕಾದ್ದು ಹಾಕಿದ್ದಾರೆ, ಕ್ರೆಡಿಟಾರ್ಸು ಹಾಕಿದ್ದಾರೆ. ಅದೇ ರೀತಿ ಅಸೆಟ್ ಸೈಡ್ ಡೆಟಾರ್ಸ್ ಹಾಕಿದ್ದಾರೆ. ಈ ರೀತಿ ಪ್ರತಿಯೊಂದನ್ನು ಚೆಕ್ ಮಾಡಿ 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 ಮತ್ತು ಬ್ಯಾಲೆನ್ಸ್ ಶೀಟ್ ಹೇಗಿರಬೇಕು ಅನ್ನೋದಕ್ಕೇ ಒಂದು ರೂಲ್ಸ್ ಇದೆ. ಕಂಪ್ನೀಸ್ ಆ್ಯಕ್ಟ್ ಆಫ್ 2013 ಮತ್ತು ಕಂಪ್ನೀಸ್ ಆ್ಯಕ್ಟ್ ಆಫ್ 1956 ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಆಯಿತಾ. ಬ್ಯಾಲೆನ್ಸ್ ಶೀಟ್ ಫಾರ್ಮ್ಯಾಟ್ ಪ್ರಕಾರನೇ ಮಾಡ್ಕೊಂಡು ಹೋಗಿದ್ದಾರಾ ಅಂತ ಹೇಳ್ಬಿಟ್ಟು ಇದೆ ರೈಟ್. ಇದನ್ನೆಲ್ಲ ಚೆಕ್ ಮಾಡಬೇಕು.
ಕಾನೂನನ್ನು ಫಾಲೋ ಮಾಡಿದ್ದಾರೆ ಅಂತ ನೋಡಬೇಕು, ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ ಇಟ್ಕೊಂಡು ಮಾಡಿದ್ದಾರೆ ಅಂತ ನೋಡಬೇಕು. ಸೊ ಇದೆಲ್ಲ ಚೆಕ್ ಮಾಡೋದು ಪ್ರೈಮರಿ ಆಬ್ಜೆಕ್ಟಿವ್ ಅಂತ ಹೇಳ್ಬೋದು ಅಂತ ಹೇಳ್ಬಿಟ್ಟು. ಈಗ ಪ್ರೈಮರಿ ಆಬ್ಜೆಕ್ಟಿವ್ಸ್ ಏನೇನು ಅಂತ ಚರ್ಚೆ ಮಾಡಿದ್ವಿ ಆಡಿಟರ್ದು. ಈಗ ಹೌ ಟು ಅಚೀವ್ ದಿಸ್, ಇದನ್ನೆಲ್ಲ ಸಾಧಿಸೋದು ಹೇಗೆ? ಆ ಪ್ರೈಮರಿ ಆಬ್ಜೆಕ್ಟಿವ್ಸ್ನೆಲ್ಲ ಈಗೀಗೆ ಆಗಬೇಕು ಅದನ್ನು ಸಾಧಿಸೋದು ಹೇಗೆ ಆಡಿಟ್ರು? ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಥಿಂಗ್ ಈಸ್ ದ ಆಡಿಟರ್ ಮಸ್ಟ್ ಏನು ಮಾಡೋದು, ಎಕ್ಸಾಮೈನ್ ದ ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಇಂಟರ್ನಲ್ ಚೆಕ್. ಒಬ್ಬ ಲೆಕ್ಕ ಪರಿಶೋಧಕ ಏನು ಮಾಡಬೇಕು, ಆಂತರಿಕ ನಿಯಂತ್ರಣ ಹೇಗಿದೆ, ಆಂತರಿಕ ಪರಿಶೀಲನೆ ಹೇಗಿದೆ ನೋಡಬೇಕು. ಇಂಟರ್ನಲ್ ಕಂಟ್ರೋಲ್ ಆ್ಯಂಡ್ ಚೆಕ್. ಕಂಟ್ರೋಲ್ ಅಂದರೆ ಏನು? ನಿಯಂತ್ರಣ. ಒಂದು ಸಂಸ್ಥೆ ಅಂತಂದರೆ ಹಲವಾರು ಹುದ್ದೆಗಳಿರುತ್ತೆ, ಹಲವಾರು ಡಿಪಾರ್ಟ್ಮೆಂಟ್ಗಳಿರುತ್ತೆ, ಹಲವಾರು ಹುದ್ದೆಗಳಿರುತ್ತೆ, ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಸಪೋರ್ಟಿಂಗ್ ಸ್ಟಾಫ್ ಇರ್ತಾರೆ, ಜೂನಿಯರ್ ಆಫೀಸರ್ಸ್ ಇರ್ತಾರೆ, ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಇರ್ತಾರೆ, ಸೂಪರ್ವೈಸರ್ಸ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ. ಈ ಇಡೀ ಸ್ಟ್ರಕ್ಚರು ಹೇಗಿದೆ, ಯಾರ ಕೆಲಸನ ಯಾರು ಚೆಕ್ ಮಾಡ್ತಿದ್ದಾರೆ, ಕ್ರಾಸ್ ಚೆಕ್ ಮಾಡ್ತಿದ್ದಾರೆ, ಯಾರು ಕೆಲಸನ ಯಾರು ಕ್ರಾಸ್ ಚೆಕ್ ಮಾಡ್ತಿದ್ದಾರೆ, ಅದು ಎಷ್ಟು ದಿನಕ್ಕೊಂದ್ಸರಿ ಆ ಥರ ಕ್ರಾಸ್ ಚೆಕ್ ಮಾಡ್ತಿದ್ದಾರೆ, ಮತ್ತು ಆಂತರಿಕ ಪರಿಶೀಲನೆ ಇಂಟರ್ನಲ್ ಚೆಕ್. ಈ ರೀತಿ ಒಂದು ಸೇಲ್ಸ್ ಆದಾಗ, ಪರ್ಚೇಸ್ ಆದಾಗ ಫಾರ್ ಎಕ್ಸಾಂಪಲ್ ದುಡ್ಡು ಬರ್ತಾ ಇದೆಯಾ, ಸಾಲದ ಮೇಲೆ ಸೇಲ್ ಮಾಡಿದಾರಾ, ಆ ರೀತಿ ಸಾಲದ ಮೇಲೆ ಸೇಲ್ ಮಾಡಿದರೆ ದುಡ್ಡು ಯಾವಾಗ ಬರುತ್ತೆ, ಎಷ್ಟು ದಿನಕ್ಕೆ ಡ್ಯೂ ಆಗುತ್ತೆ, ಪರ್ಚೇಸ್ ಆಗಿದರೆ ನಾವು ಎಷ್ಟು ದಿನಕ್ಕೆ ದುಡ್ಡು ಕೊಡಬೇಕಾಗುತ್ತೆ, ಆಯಿತಾ, ಮಾಲ್ ಬಂದಿದೆಯಾ, ಕ್ವಾಲಿಟಿ ಚೆಕ್ ಮಾಡಿದ್ರಾ, ಟೆಂಡರು ಕೊಟೇಶನ್ ಕರೆದಿದ್ರಾ, ಅದ್ರ ಪ್ರಕಾರನೇ ಇದೆಯಾ, ಇದನ್ನೆಲ್ಲ ಇಂಟರ್ನಲ್ ಚೆಕ್ ಮತ್ತು ಇಂಟರ್ನಲ್ ಕಂಟ್ರೋಲ್ ಅಂತ ಕರಿತೀವಿ. ನೆಕ್ಸ್ಟು, ಟು ವೆರಿಫೈ ವೆದರ್ ಆಲ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಹ್ಯಾಸ್ ಬೀನ್ ಆ್ಯಸ್ ಪರ್ ದ ರಿಕ್ವೈರ್ಡ್ ಬೈ ದ ಲಾ ಆರ್ ಕೆಪ್ಟ್. ಕಾನೂನು ಏನು ಹೇಳುತ್ತೆ, ಒಂದಷ್ಟು ಬುಕ್ಸ್ ಆಫ್ ಅಕೌಂಟ್ಸನ್ನು ಕಡ್ಡಾಯವಾಗಿ ಇಡಲೇಬೇಕು. ಫಾರ್ ಎಕ್ಸಾಂಪಲ್, ಮೆಂಬರ್ಸ್ ಆಫ್ ದ ಕಂಪನಿ, ಯಾರು ಷೇರುದಾರರು ಅನ್ನೋದಕ್ಕೆ ಒಂದು ರಿಜಿಸ್ಟರ್ ಇಡಲೇಬೇಕು ಕಂಪ್ನಿ, ಕಡ್ಡಾಯವಾಗಿ ರಿಜಿಸ್ಟರ್ಡ್ ಆಫೀಸ್ನಲ್ಲಿ. ಹಾಗೆಯೇ ಕಡ್ಡಾಯವಾಗಿ ಎಲ್ಲ ಎಕ್ಸ್ಪೆನ್ಸಸ್ಗೂ, ಎಲ್ಲ ಒಂದು ಆದಾಯಕ್ಕೂ ಕೂಡ ಬುಕ್ಸನ್ನು ಇಡಬೇಕು. ರೆವಿನ್ಯೂ ಬರಲಿ, ಅದು ಎಕ್ಸ್ಪೆನ್ಸಸ್ ಆಗಲಿ, ಎಲ್ಲದಕ್ಕೂ ಸಪ್ರೇಟ್ ಬುಕ್ಸ್ ಇಡಬೇಕು. ಅದೇ ರೀತಿ ಅಸೆಟ್ಸ್ಗೆ ಸಂಬಂಧಪಟ್ಟಂತೆ, ಆಯಾ ಅಸೆಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಲೆಡ್ಜರ್ ಅಕೌಂಟ್ನ ಓಪನ್ ಮಾಡಿ ಅದರ ರಿಲೇಟೆಡ್ ಎಕ್ಸ್ಪೆನ್ಸಸ್ ಎಲ್ಲ ರೆಕಾರ್ಡ್ ಮಾಡಿಕೊಂಡು ಡಿಪ್ರಿಸಿಯೇಷನ್ನ ತೆಗೆದು, ಆಯಿತಾ, ಕಂಪ್ನಿ ಕಾಯ್ದೆ 2013 ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿರಬೇಕು. ಅದ್ರ ಪ್ರಕಾರ ಇದೆಯಾ ಇಲ್ವಾ ಅಂತ ಆಡಿಟರ್ ಚೆಕ್ ಮಾಡ್ಕೋಬೇಕು. ಆವಾಗ ಪ್ರೈಮರಿ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡ್ಕೋಬೋದು. ಹಾಗೆಯೇ ಟು ಚೆಕ್ ದ ಅರ್ಥಮೆಟಿಕಲ್ ಅಕ್ಯುರೇಸಿ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್. ಅರ್ಥಮೆಟಿಕಲ್ ಅಕ್ಯುರೇಸಿ ಅಂತಂದ್ರೆ ಏನು? ಕೂಡು ಕಳಿಯೋದು. ಈ ಕೂಡು ಕಳಿಯೋದ್ರಲ್ಲೇ ತಪ್ಪು ಮಾಡ್ಬಿಡ್ತಾರೆ ಎಷ್ಟೋ ಸರಿ, ಆಯಿತಾ. ಕೂಡಬೇಕಾದ್ರೆ ಕಡಿಮೆ ಕೂಡೋದು, ಒಂದಷ್ಟು ಬಿಟ್ಬಿಡೋದು ಗೊತ್ತಿಲ್ಲದೇ, ಪರ್ಪಸ್ಫುಲ್ಲಾಗಿ ಅಂತ ಹೇಳ್ತಿಲ್ಲ, ಅದು ಭಾಳ ರೇರ್ ಕೇಸಲ್ಲಿ. ಆದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ, ಗೊತ್ತಿಲ್ಲದೇ ತಪ್ಪುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಆ ರೀತಿ ಏನು ತಪ್ಪುಗಳಾಗಿದೆ. ದೆನ್ ಟು ವೆರಿಫೈ ದ ಅಥೆಂಟಿಕಲಿ ಆ್ಯಂಡ್ ವ್ಯಾಲಿಡಿಟಿ ಆಫ್ ದ ಟ್ರಾನ್ಸಾಕ್ಷನ್ಸ್. ಈ ವಹಿವಾಟಿನ ಸತ್ಯಾಸತ್ಯತೆ ಅಂತ ಕರಿತೀವಲ್ಲ, ನಿಜಕ್ಕೂ ನಡೆದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಈಗ ಫೇಕ್ ಬಿಲ್ಗಳು, ಫೇಕ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿಬಿಡೋದು, ಫೇಕ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡೋದು, ವೋಚರ್ಸ್ ಪ್ರಿಪೇರ್ ಮಾಡೋದು, ಇದೆಲ್ಲ ಸ್ವಲ್ಪ ಚೆಕ್ ಮಾಡಬೇಕು. ಮತ್ತು ಸಿಂಧುತ್ವ ಅಂತಂದರೆ ವ್ಯಾಲಿಡಿಟಿ, ಇದು ನಿಜಕ್ಕೂ ಸರಿನಾ, ಈ ರೆಕಾರ್ಡ್ ಹಾಕಿರುವಂಥದ್ದು, ಅಕೌಂಟಿಂಗ್ ಎಂಟ್ರಿ ಕೊಟ್ಟಿರೋದು ಸರಿ ಇದೆಯಾ, ನಂಬಬಹುದಾ ಈ ಎಂಟ್ರಿನ, ಅದು. ದೆನ್ ಟು ಕನ್ಫರ್ಮ್ ದ ಎಕ್ಸಿಸ್ಟೆನ್ಸ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ವಿತ್ ದ ಫಿಸಿಕಲ್ ವೆರಿಫಿಕೇಷನ್. ಅಸೆಟ್ಸು ಏನೇನೋ ಹಾಕ್ಬಿಟ್ಟಿರ್ತಾರೆ, ಏನಂತ, ಇಷ್ಟು ಆಸ್ತಿ ಇದೆ, ಇಷ್ಟು ಬಿಲ್ಡಿಂಗ್ ಇದೆ, ಇಷ್ಟು ಲ್ಯಾಂಡ್ ಇದೆ, ಇಷ್ಟು ಮೆಷಿನ್ಸ್ ಇದೆ ಅಂತ ಹಾಕ್ಬಿಟ್ಟಿರ್ತಾರೆ. ಬಟ್ ಅದು ನಿಜಕ್ಕೂ ಇರುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕಲ್ಲ ಒಂದು ಸರಿ, ಆಯಿತಾ. ಮೋಸ ಆಗಬಾರ್ದು, ವಂಚನೆ ಆಗಬಾರ್ದು ಅಂತಂದರೆ ಆಡಿಟ್ರು ಖುದ್ದು ಹೋಗಿ ಆ ಬಿಲ್ಡಿಂಗ್ ಇದೆಯಾ, ಆ ಲ್ಯಾಂಡ್ ಇದೆಯಾ, ಆ ಒಂದು ಮೆಷಿನರೀಸ್ ಇದೆಯಾ, ಆ ಪೇಟೆಂಟ್ ರೇಟ್ ಇದೆಯಾ, ಅದಕ್ಕೆ ಡಾಕ್ಯುಮೆಂಟ್ಸ್ ಇದ್ದಾವ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಇದೆಲ್ಲ ಚೆಕ್ ಮಾಡ್ಕೊಂಡು ಬರಬೇಕು. ಫಿಸಿಕಲ್ಗೆ ಚೆಕ್ ಅಂದರೆ ತಾನೇ ಹೋಗಿ ಖುದ್ದು ನೋಡಬೇಕು ಅಂತ. ನೆಕ್ಸ್ಟು, ಹೌ ಟು ಅಚೀವ್ ದಿಸಲ್ಲಿ ಆಡಿಟ್ರ್ ಏನೇನು ಕೆಲಸ ಮಾಡಬೇಕು ಅನ್ನೋದ್ರಲ್ಲಿ ಫೈಂಡ್ ಔಟ್ ವೆದರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಈಸ್ ಪ್ರಾಪರ್ಲಿ ಡ್ರಾನ್ ಅಪ್. ಸರಿಯಾಗಿ ರಚಿಸಿದಾರ ಅಂತ. ಅಂದರೆ ದರ್ ಇಸ್ ಅ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ ಇಸ್ ದರ್. ಪ್ರಾಫಿಟ್ ಲಾಸ್ ಅಕೌಂಟ್ ಹೇಗಿರಬೇಕು, ಬ್ಯಾಲೆನ್ಸ್ ಶೀಟ್, ಅದನ್ನು ಫಾಲೋ ಮಾಡಿದ್ದಾರೆ. ದೆನ್ ಟು ರಿಪೋರ್ಟ್ ವೆದರ್ ದ ಪ್ರಾಫಿಟ್ ಲಾಸ್ ಅಕೌಂಟ್ ಗಿವ್ಸ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಪ್ರಾಫಿಟ್ ಆರ್ ಲಾಸ್, ಆ್ಯಂಡ್ ಆಲ್ಸೋ ವೆದರ್ ದ ಬ್ಯಾಲೆನ್ಸ್ ಶೀಟ್ ಗಿವ್ಸ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಪ್ರಾಫಿಟ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದರೆ ಲಾಭ ನಷ್ಟ ಸರಿಯಾಗಿ ಕಂಡುಹಿಡಿದಿದ್ದೀರಾ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದರೆ ಅದು ವಸ್ತುಸ್ಥಿತಿಯನ್ನು ಸಂಸ್ಥೆಯ ವಸ್ತುಸ್ಥಿತಿಯನ್ನು ಹೇಳ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಅವನು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಸೊ ನಾವು ಸಮ್ಮರಿ ಆಫ್ ಡಿಸ್ಕಷನ್ ಏನೆಲ್ಲ ಚರ್ಚೆ ಮಾಡಿದ್ವಿ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋದಾದರೆ, ಆಸ್ ಪರ್ ದ ಕಂಪ್ನೀಸ್ ಆ್ಯಕ್ಟ್ 2013, ದ ಮೇನ್ ಆಬ್ಜೆಕ್ಟಿವ್ ಆಫ್ ಆಡಿಟಿಂಗ್ ಈಸ್ ಟು ಸಿ ದಟ್
ಟು ಇನ್ಫಾರ್ಮ್ ದ ಇನ್ವೆಸ್ಟರ್ಸ್ ರಿಗಾರ್ಡಿಂಗ್ ದ ಫಿಗರ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಂಡ್ ದ ಪ್ರಾಫಿಟ್ ಲಾಸ್ ಅಕೌಂಟ್ ಎಕ್ಸಿಬಿಟ್ಸ್ ಅ ಟ್ರೂ ಆ್ಯಂಡ್ ಫೇರ್ ವ್ಯೂ ಆರ್ ನಾಟ್. ಬಹಳ ಮುಖ್ಯವಾಗಿ ಕಂಪನಿ ಕಾಯ್ದೆ 2013 ಪ್ರಕಾರ ಷೇರುದಾರರು ಆಡಿಟರ್ನ ನೇಮಿಸಿ ಆಡಿಟಿಂಗ್ ಕೆಲಸ ಮಾಡಪ್ಪ, ಪರಿಶೋಧನೆ ಮಾಡಪ್ಪ, ಲೆಕ್ಕವನ್ನು ಪರಿಶೋಧನೆ ಮಾಡು, ಹುಡುಕಿ ನೋಡು, ತಪ್ಪಿದೆಯಾ, ಲಾಭ ನಷ್ಟ ಸರಿಯಾಗಿ ಕಂಡು ಹಿಡಿದಿದ್ದಾರಾ, ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿರೋ ಅಸೆಟ್ಸ್ ಇದೆಯಾ, ಲಯಬಿಲಿಟೀಸ್ ಇದೆಯಾ ಅಂತ ಹೇಳ್ಬಿಟ್ಟು ತನಗೆ ವಹಿಸಿದಂತಹ ಕೆಲಸವನ್ನು, ಉದ್ದೇಶವನ್ನು ಈಡೇರುವಂತೆ ಪರಿಶೀಲನೆ ಮಾಡೋದು ಆಡಿಟರ್ನ ಬಹಳ ಮುಖ್ಯವಾದಂತಹ ಕೆಲಸ. ಮತ್ತು ಅಕ್ಯುರೇಸಿ ಮತ್ತು ಅಥೆಂಟಿಸಿಟಿ ಆಫ್ ದ ಡಾಟಾ, ಏನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಬರೆದಿರ್ತಾರಲ್ಲ ಅದರ ಪರಿಶೀಲನೆ ಮಾಡಬೇಕು. ಇದು ನಿಜಕ್ಕೂ ಬರೆದಿದ್ದಾರಾ, ಬರೆದಿಲ್ವಾ, ಬರೆದಿದ್ದರೆ ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದೆಯಾ, ನಂಬಬಹುದಾ, ಆ ಡಾಕ್ಯುಮೆಂಟ್ ನಾನೇ ನೋಡಿದ್ನ, ಆ ಬಿಲ್ಲನ್ನ ಚೆಕ್ ಮಾಡಿದ್ನ, ಇದೆಲ್ಲವನ್ನೂ ಮಾಡಬೇಕಾಗತ್ತೆ. ಯಾಕೆ ಹೀಗೆ ಮಾಡಬೇಕಾಗತ್ತೆ ಅಂದರೆ ತಿಳ್ಕೊಳ್ಳಿ, ಒಂದು ವಿದ್ಯಾರ್ಥಿಗಳೇ, ಯಾವುದೇ ಕಂಪ್ನಿನಲ್ಲಿ ಬಂಡವಾಳ ಇರುತ್ತಲ್ಲ ಅದು ಸಾವಿರಾರು ಕೋಟಿ ರೂಪಾಯಿ ಬಂಡವಾಳನ ಹೊಡಿರ್ತಾರೆ. ಆ ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದ್ದು ಯಾರು ಅಂದರೆ ಶೇರ್ ಹೋಲ್ಡರ್ಸು. ಅವ್ರ ದುಡ್ಡಿಗೆ ಬೆಲೆ ಇದೆ ಅಲ್ವಾ, ಅವ್ರು ಕಷ್ಟಪಟ್ಟು ದುಡ್ದು ಶೇರ್ನ ಪರ್ಚೇಸ್ ಮಾಡಿ ದುಡ್ಡು ವ್ಯವಹಾರ ಮಾಡ್ರಪ್ಪ ಅಂದ್ಕೊಟ್ರೆ ಅಕೌಂಟೆಂಟು ಕಂಪ್ನಿ ಎಕ್ಸಿಕ್ಯೂಟಿವ್ಸ್ ಎಲ್ಲ ತಿಂದು ತೇಗ್ಬಿಟ್ರೆ ಮೋಸ ಮಾಡಿ, ಅದರಿಂದ ಕಂಪ್ನಿ ಮುಳುಗೋಗ್ಬಿಡುತ್ತೆ. ಅದಕ್ಕೇ ಏನು ಮಾಡಬೇಕು, ಒಳ್ಳೆ ಆಡಿಟರ್ನ ಇಟ್ಕೋಬೇಕು. ಆಡಿಟ್ರಿಗೆ ತಲೆ ಇರಬೇಕು, ಆಡಿಟ್ರಿಗೆ ಕಾನೂನು ಗೊತ್ತಿರಬೇಕು, ಆಡಿಟ್ರಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿರಬೇಕು, ಮತ್ತು ಅದನ್ನು ಎಲ್ಲರೂ ಫಾಲೋ ಮಾಡಿದಾರ ಅಂತ ಕೂಡ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾವು ಈ ದಿನ ಚರ್ಚೆ ಮಾಡ್ಕೊಂಡು ಹೋಗಿದ್ದೀವಿ. ಮತ್ತು ಅಟ್ ದ ಎಂಡ್ ಟು ಸಬ್ಮಿಟ್ ಎ ಡೀಟೇಲ್ ರಿಪೋರ್ಟ್, ಮೊದಲೇ ಹೇಳಿದ ಆಡಿಟ್ ರಿಪೋರ್ಟಿನ ಕೊನೆಯಲ್ಲಿ ವಿಸ್ತೃತವಾದಂಥ ಒಂದು ರಿಪೋರ್ಟನ್ನು ಕೊಡಬೇಕಾಗುತ್ತೆ ಶೇರ್ ಹೋಲ್ಡರ್ಸ್ಗೆ ಅಥವಾ ಇನ್ವೆಸ್ಟರ್ಸ್ಗೆ. ಹೇಗೆ ಮಾಡಿದ್ವಿ ಆಡಿಟಿಂಗನ್ನು, ನಾವು ಪ್ರತಿಯೊಂದನ್ನು ಹೇಗೆ ಪರಿಶೀಲಿಸಿದ್ವಿ, ನಂಬಬಹುದಾ, ವಿಶ್ವಾಸಾರ್ಹತೆ ಇದೆಯಾ, ಸರಿಯಾದಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಕಂಡು ಹಿಡ್ದಿದ್ದಾರಾ, ಅದು ವೈಜ್ಞಾನಿಕವಾಗಿ ವಿಧಾನವನ್ನು ಫಾಲೋ ಮಾಡಿದ್ದಾರಾ ಇಲ್ವಾ ಅಂತ ಹೇಳಿಬಿಟ್ಟು ಅದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಏನಂತ ಕರಿತೀವಿ, ನಾವು ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಅಂತ ಕರಿತೀವಿ. ಇದನ್ನು ಹೇಗೆಲ್ಲ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ನಾವು ಇಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಹಾಗೆ ನೋಡ್ತಾ ಬಂದರೆ ನೀವು ಗೊತ್ತಾಗುತ್ತೆ. ವಿ ಸ್ಟಾರ್ಟೆಡ್ ವಿತ್ ಆಡಿಟಿಂಗ್ ಅಂದರೆ ಏನು, ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಅಂದರೆ ಏನು, ಮೇನ್ ಪರ್ಪಸ್ ಏನು, ಉದ್ದೇಶ ಏನಿದೆ, ಹೇಗೆ ಕ್ಲಾಸಿಫೈ ಮಾಡ್ಬೋದು, ಕ್ಲಾಸಿಫಿಕೇಷನ್ ಏನು ಅಂತ ಹೇಳಿದ್ದೆ, 3 ಅಂತ ಹೇಳಿದ್ದೆ, ಪ್ರಾಥಮಿಕ ಮತ್ತು ಅಂಗಸಂಸ್ಥೆ ಉದ್ದೇಶ ಅಥವಾ ಸಬ್ಸಿಡರಿ ಆಬ್ಜೆಕ್ಟಿವ್ಸ್, ಅದು ಪೂರಕವಾದಂತಹ ಉದ್ದೇಶಗಳು, ಮತ್ತು ನಿರ್ದಿಷ್ಟವಾದಂಥ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿದ್ದೆ. ಪ್ರಾಥಮಿಕ ಆಬ್ಜೆಕ್ಟಿವ್ಸ್ ಏನು ಅಂತ ಮುಖ್ಯ ಹೇಳಿದೆ. ಮೊದಲು ಕಾನೂನು ದಾಖಲೆ, ಪ್ರಾಫಿಟ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡೋದೇ ಬಹಳ ಮುಖ್ಯವಾದಂತಹ ಉದ್ದೇಶ. ಮತ್ತು ಆನ್ಸಿಲರಿ ಆಬ್ಜೆಕ್ಟಿವ್ಸ್ ಅಂದರೆ ಪ್ರಿವೆನ್ಷನ್ ಆಫ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್, ಇದನ್ನು ಸಬ್ಸಿಡಿ ಅಥವಾ ಆನ್ಸಿಲರಿ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಇದನ್ನು ನೆಕ್ಸ್ಟ್ ಚಾಪ್ಟರ್ನಲ್ಲಿ ಅಥವಾ ನೆಕ್ಸ್ಟ್ ಸೆಷನ್ನಲ್ಲಿ ಇದನ್ನು ಚರ್ಚೆಯನ್ನು ಮಾಡೋದಿದೆ. ಹಾಗೆಯೇ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸಲ್ಲಿ ಹೇಳಿದೆ, ಕೆಲವು ವಿಶೇಷ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಕೆಲವು ವಿಚಾರಗಳ ಬಗ್ಗೆ ಮಾತ್ರನೇ ಆಡಿಟ್ ಮಾಡಿಕೊಡಿ ಅಂತ ಕೇಳುವ ಸಾಧ್ಯತೆಗಳಿರುತ್ತೆ. ಆಗ ನಾವು ಈ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಇಟ್ಕೊಂಡಂತಹ ಆಡಿಟಿಂಗ್ ವರ್ಕನ್ನು ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಇದು ಪ್ರೈಮರಿ ಆಬ್ಜೆಕ್ಟಿವ್ಸ್ ಯಾವುದ್ಯಾವುದು ಅಂತ ಚರ್ಚೆ ಮಾಡಿದೆ. ಹೇಗೆ ಪ್ರೈಮರಿ ಆಬ್ಜೆಕ್ಟಿವ್ಸನ್ನು ಅಚೀವ್ ಮಾಡಬೇಕು, ಅದಕ್ಕೆ ಆಡಿಟ್ರ್ ಏನೇನು ಕೆಲಸವನ್ನು ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥ ವಿಚಾರಗಳ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅದಕ್ಕೆ ಏನೇನು ಮೆಥಡನ್ನು ಫಾಲೋ ಮಾಡಬೇಕು, ಸೊ ಅದು ಒಂದೊಂದಾಗಿ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ. ಎ ಇಂದ BCDEFGH ಪಾಯಿಂಟ್ ತನಕ ಚರ್ಚೆ ಮಾಡಿದ್ದೀವಿ. ಕೊನೆಯಲ್ಲಿ ಸಮರಿ ಅಂತಂದರೆ ಏನೆಲ್ಲ ಚರ್ಚೆ ಮಾಡಿದ್ವಿ, ಏನೇನು ಸ್ಲೈಡ್ಸಲ್ಲಿ ಏನೇನು ಅಂಶಗಳಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ. ಸೊ ರೆಫರೆನ್ಸ್, ನಾನು ಈ ಒಂದು ಡಿಸ್ಕಷನ್ನ ಮಾಡಲಿಕ್ಕೆ, ಈ PPTನ ಮಾಡಲಿಕ್ಕೆ, ನೋಟ್ಸನ್ನು ಮಾಡ್ಕೊಳ್ಳಿಕ್ಕೆ ಯಾವುದೆಲ್ಲ ಒಂದು ಆರ್ಟಿಕಲ್ಸನ್ನು, ಪುಸ್ತಕಗಳನ್ನು ಓದಿದ್ದೆ ಅನ್ನೋದ್ರ ಬಗ್ಗೆ ಒಂದು ರೆಫರೆನ್ಸಸನ್ನು ಹಾಕಿದೆ. ಸೊ ಅಲ್ಲಿಗೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಸಬ್ಜೆಕ್ಟ್ನಲ್ಲಿ
ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗಲ್ಲಿ ಪ್ರೈಮರಿ ಆಬ್ಜೆಕ್ಟಿವ್ಸ್ ಬಗ್ಗೆ ಈ ಸೆಷನ್ನಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಸೊ ಈ ಚರ್ಚೆ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡು ಮುಂದಿನ ಒಂದು ಡಿಸ್ಕಷನಲ್ಲಿ ಹೊಸದೊಂದು ಟಾಪಿಕ್ನ ಜೊತೆಗೆ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಯುವರ್ ಡಾಕ್ಟರ್ ನಿರಂಜನ್ ಬಾಬು, HS.